ಆನೇಕಲ್ನ ರೇವ್ ಪಾರ್ಟಿ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಪಡೆದುಕೊಳ್ತಿದೆ. ನನಗೂ ಪಾರ್ಟಿಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದ ನಟಿಗೆ ಸಿಸಿಬಿ ಶಾಕ್ ಕೊಟ್ಟಿದೆ. ನೌಟಂಕಿ ಮಾಡಿದ್ದ ನಟಿಗೆ ಸಿಸಿಬಿ ನೋಟಿಸ್. ಪಾರ್ಟಿ ಫಾರ್ಮ್ ಹೌಸ್ ಮಾಲೀಕ ಪರಾರಿ. ಹೇಮಗೌಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಪ್ರಕರಣದಲ್ಲಿ ಸಿಸಿಬಿ ತನಿಖೆ ಚುರುಕುಗೊಂಡಿದೆ. ಪ್ರಕರಣ ಸಂಬಂಧ ರೇವ್ ಪಾರ್ಟಿಯಲ್ಲಿ ಮತ್ತೊಂದು ಮೇಜರ್ ಅಪ್ಡೇಟ್ ಆಗಿದೆ. ನಾನು ಪಾರ್ಟಿಯಲ್ಲಿ ಇರಲಿಲ್ಲ ಎಂದು ನೌಟಂಕಿ ಮಾಡಿದ್ದ ನಟಿ ಹೇಮಾ ಸೇರಿ 8 ಜನರಿಗೆ ಸಿಸಿಬಿ ನೋಟಿಸ್ ನೀಡಿದೆ. ಸೋಮವಾರ ವಿಚಾರಣೆಗೆ ಹಾಜರಾಗಲು 8 ಮಂದಿಗೆ ಸಿಸಿಬಿ ನೋಟಿಸ್ ನೀಡಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ನೋಟಿಸ್ ಪಡೆದುಕೊಂಡಿರುವ ಫಾರ್ಮ್ ಹೌಸ್ ಮಾಲೀಕ ಗೋಪಾಲ್ ರೆಡ್ಡಿ ತಲೆಮರೆಸಿಕೊಂಡಿದ್ದಾನೆ. ಈ 87 ಜನರಿಗೆ ಸಿಸಿಬಿ ಪೊಲೀಸ್ ವಿಚಾರಣೆ. ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಮೇಲೂ ಕ್ರಮದ ಸಾಧ್ಯತೆ. ಇನ್ನು ಈಗಾಗಲೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 87 ಜನರ ಬ್ಲಡ್ ಸ್ಯಾಂಪಲ್ನಲ್ಲಿ ಡ್ರಗ್ಸ್ ಸೇವನೆ ಮಾಡಿರುವುದು ಪತ್ತೆಯಾಗಿದೆ. ಮೊದಲ ಹಂತದಲ್ಲಿ 8 ಜನರಿಗೆ ನೋಟಿಸ್ ನೀಡಲಾಗಿದ್ದು ಎಲ್ಲರ ವಿಚಾರಣೆಯನ್ನ ಸಿಸಿಬಿ ಅಧಿಕಾರಿಗಳು ಹಂತ ಹಂತವಾಗಿ ನಡೆಸಲಿದ್ದಾರೆ. ಇತ್ತ ಕಡೆ ಡಿವೈಎಸ್ಪಿ ಹಾಗೂ ಇನ್ಸ್ಪೆಕ್ಟರ್ಗೂ ಬೆಂಗಳೂರು ಗ್ರಾಮಾಂತರ ಎಸ್ಪಿ ರೋಲ್ ನಂಬರ್ 7 ಅಡಿಯಲ್ಲಿ ಚಾರ್ಜ್ ಮೆಮೊ ನೀಡಿದೆ. ರೇವ್ ಪಾರ್ಟಿಗೆ ಆಂಧ್ರ ಲಿಂಕ್. ಪ್ರಕರಣದ ಆರೋಪಿ ಅರುಣ್ ಕುಮಾರ್ಗೆ ಆಂಧ್ರಪ್ರದೇಶದ ರಾಜಕಾರಣಿಗಳ ಜೊತೆ ಆತ್ಮೀಯ ನಂಟಿರೋದು ಬೆಳಕಿಗೆ ಬಂದಿದೆ. ಆಂಧ್ರಪ್ರದೇಶದ ಸಿಎಂ ಜಗನ್ಮೋಹನ್ ರೆಡ್ಡಿ ಜೊತೆ ಇರೋ ಫೋಟೋಗಳು ಹರಿದಾಡುತ್ತಿದ್ದು ಈ ರೇವ್ ಪಾರ್ಟಿಗೆ ಆಂಧ್ರ ಲಿಂಕ್ ಇದೆಯಾ ಅನ್ನೋ ಗುಮಾನಿ ಎದ್ದಿದೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಟ್ನಲ್ಲಿ ಸಿಸಿಬಿ ರೇವ್ ಪಾರ್ಟಿ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಇನ್ನು ಏನೆಲ್ಲ ಸತ್ಯ ಹೊರಬರುತ್ತೆ ಕಾದು ನೋಡಬೇಕಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ರಸ್ತೆ ದಾಟಲು ಸ್ಕೈವಾಕ್ ಇಲ್ಲದೆ ನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಆದರೂ ಬಿಬಿಎಂಪಿ ಮಾತ್ರ ಇನ್ನೂ ಬುದ್ಧಿ ಕಲ್ತಿಲ್ಲ. ಇದು ಜನರನ್ನ ಮತ್ತಷ್ಟು ಸಮಸ್ಯೆಯನ್ನ ತಂದೊಡ್ಡಿದೆ. ಬಿಬಿಎಂಪಿಗೆ ಆಟ, ವಿದ್ಯಾರ್ಥಿಗಳಿಗೆ ಪ್ರಾಣ ಸಂಕಟ. ಕಾಮಗಾರಿ ಸ್ಥಗಿತ, ರಸ್ತೆ ದಾಟಲು ಪರದಾಟ. ಒಂದೆಡೆ ವೇಗವಾಗಿ ಬರ್ತಿರುವ ವಾಹನಗಳು, ಮತ್ತೊಂದೆಡೆ ಗುಂಪು ಗುಂಪಾಗಿ ರಸ್ತೆ ದಾಟುತ್ತಿರುವ ವಿದ್ಯಾರ್ಥಿಗಳು, ಇನ್ನೊಂದೆಡೆ ಟ್ರಾಫಿಕ್ ಜಾಮ್ ಆಗಿ ಸವಾರರ ಪರದಾಟ. ರೇಸ್ ಕೋರ್ಸ್ ರಸ್ತೆ ಭಾರತೀಯ ವಿದ್ಯಾಭವನದ ಬಳಿ ಬಿಬಿಎಂಪಿ ಎಡವಟ್ಟಿನಿಂದ ಸ್ಕೈವಾಕ್ ಕಾಮಗಾರಿ ಸ್ಥಗಿತವಾಗಿದೆ. ಕಾಮಗಾರಿ ಬಹುತೇಕ ಮುಗಿದು ಮೆಟ್ಟಿಲು ಅಳವಡಿಕೆಗೆ ಜಾಗವಿಲ್ಲದೆ ಕೆಲಸ ಸ್ಥಗಿತಗೊಂಡಿದ್ದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮಗೆ ಅಂದರೆ ನಾವು ಅಡ್ಮಿಷನ್ ಮಾಡ್ಕೊಳ್ಳೋಕೆ ಮುಂಚೆ ಸ್ಟಾರ್ಟ್ ಮಾಡಿದ್ರು ಅಂದರೆ ನಮ್ಮ ಕಾಲೇಜ್ ಮುಂದೆ ಗುಂಡಿ ತೆಗೆದಿದ್ರು ಇಲ್ಲೇ ಆಗುತ್ತೆ ಅಂತ. ಇದು ಅಲ್ಲಿ ವರ್ಕ್ ಮಾಡ್ತಾರಲ್ಲ ಕಾಲೇಜವ್ರು ಏನೋ ಹೇಳಿರಲಿಲ್ಲ, ವರ್ಕ್ ಮಾಡೋರು ಹೇಳಿದರು ಇಲ್ಲೇ ಆಗುತ್ತೆ, ರೋಡ್ ಕ್ರಾಸ್ ಮಾಡೋಕ್ಕೆ ನಿಮಗೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ಬ್ಯಾರಿಕೇಡ್ ಅವಾಗ ಸ್ಟಾರ್ಟ್ ಮಾಡ್ತಾಯಿದ್ರು. ನಾವು ಅಂದ್ಕೊಂಡ್ವಿ 1 ವರ್ಷದಲ್ಲಿ ಮುಗ್ದೋಗುತ್ತೆ, ಗೌರ್ಮೆಂಟ್ ಕೆಲಸ ಅಲ್ಲ, ನಿಧಾನಕ್ಕಾದ್ರೂ 1 ವರ್ಷ ಮ್ಯಾಕ್ಸಿಮಮ್ 1.5 ವರ್ಷದಲ್ಲಿ ಮುಗ್ದೋಗುತ್ತೆ ಅಂತ. ನಾವು 2021 ಅಡ್ಮಿಷನ್ ಮಾಡ್ಕೊಂಡವ್ರು, ಇವಾಗ 24, ಇವಾಗ ಹೋಗ್ತೀವಿ 2 ತಿಂಗಳು, ಇನ್ನು ಮುಗ್ದೂ ಇಲ್ಲ. ಹೆಂಗಿದೆ ಹಂಗೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡು ಬರ್ತಿದ್ದಾರೆ. 2022ರಲ್ಲಿ ಖಾಸಗಿ ಕಂಪನಿ ಹಾಗೂ ಬಿಬಿಎಂಪಿ ಸಹಭಾಗಿತ್ವದಲ್ಲಿ ಕಾಮಗಾರಿ ಆರಂಭ ಮಾಡಿ ಪಾಲಿಕೆ 10 ತಿಂಗಳ ಗಡುವು ನೀಡಿತ್ತು. ಆದರೆ ಕಾಮಗಾರಿ ಮುಕ್ತಾಯ ಹಂತಕ್ಕೆ ಬರ್ತಿದ್ದಂತೆ ಮೆಟ್ಟಿಲು ಹಾಕಲು ಜಾಗ ಸಿಕ್ಕಿಲ್ಲ. ಶೀಘ್ರವೇ ಬಿಬಿಎಂಪಿ ಕಾಮಗಾರಿ ಮುಗಿಸಿ ಸಾರ್ವಜನಿಕ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.